ಹಾಯ್ ನಮಸ್ಕಾರ, ನಾನು ನಿಮ್ಮ ಡ್ರೈವಿಂಗ್ ಲವರ್ ಮಾತಾಡ್ತಿರೋದು. ಓಲಾ ಊಬರ್ ಡ್ಯೂಟಿ ಮಾಡ್ತಿರೋರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ. ನೀವು ವರ್ಷದಿಂದ ವರ್ಷಕ್ಕೆ ಇವಾಗ ಓಲಾದಾಗಲಾಗಲಿ ಊಬರಲ್ಲಾಗಲಿ ಡ್ಯೂಟಿ ಮಾಡೋವಾಗ ಟ್ಯಾಕ್ಸ್ ಅಮೌಂಟ್ ಕಟ್ಟಾಗುತ್ತಲ್ಲ, ಇಷ್ಟು ಪರ್ಸೆಂಟು ಅಂತ. ಅದರಲ್ಲಿ ವರ್ಷಕ್ಕೊಂದ್ಸರ್ತಿ ನೀವು ಅಪ್ಲೈ ಮಾಡಿಕೊಂಡ್ರೆ ಆ ಅಮೌಂಟು ನಿಮಗೆ, ನೀವು ಟ್ಯಾಕ್ಸ್ ಕಟ್ಟಿರೋ ಅಮೌಂಟ್ ರಿಟರ್ನ್ ಬರುತ್ತೆ. ಇವಾಗ ಏಪ್ರಿಲಿಂದ ಏಪ್ರಿಲ್ವರೆಗೂ ಅದರೊಳಗಡೆನೇ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯಾಕಂದರೆ ವರ್ಷಕ್ಕೊಂದ್ಸತಿ ಮಾತ್ರ ಅದು ಅಪ್ಲೈ ಮಾಡೋಕ್ಕಾಗುತ್ತಂತೆ. ನನಗೂ ನಿನ್ನೆ ಏನೂ ಗೊತ್ತಾಯಿತು. ಯಾಕಂದರೆ ನಾನು ಊಬರಲ್ಲಿ ವರ್ಷದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಿರೋದ್ರಿಂದ ನನಗೂ ಇವಾಗ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಬಂದಿದೆ. ಪೇ ಮಾಡಿದ್ರೆ TDS ಅಪ್ಲೈ ಮಾಡಿದ್ರೆ ರಿಟರ್ನ್ ಬರುತ್ತಂತೆ ನಮಗೆ ಅದು ಅಮೌಂಟು. ಅಕಸ್ಮಾತ್ ನಾವೇನಾದರೂ ಒಂದು ವರ್ಷದೊಳಗಡೆ ಅದು ಅಪ್ಲೈ ಮಾಡಿ ತಗೊಂಡಿಲ್ಲ ಅಂತಂದರೆ ID ಬ್ಲಾಕ್ ಆಗುತ್ತೆ, ಓಲಾ ಊಬರ್ ಯಾವುದಾದ್ರೂ ಆಗಲಿ. ಮತ್ತು ನಾವು ಅದನ್ನು ಪೇ ಮಾಡೋವರೆಗೂ ID ಓಪನ್ ಆಗಲ್ಲ. ಇದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಳ್ಳಿ. ನನಗೂ ಗೊತ್ತಿದ್ದಿಲ್ಲ. ನಾನು ಇವಾಗ ಎಲ್ಲರ ಹತ್ರ ಕೇಳಿ ತಿಳ್ಕೊಂಡು ನಮ್ಮ ಡ್ರೈವರ್ಗಳು ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅದು ಹೇಗೆ ತಗೊಳ್ಳೋದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕೆಂದರೆ ನಾನು ಇವಾಗ ಅಪ್ಲೈ ಮಾಡಬೇಕು TDS. ನಾನು ಆಲ್ರೆಡಿ ಕಾಲ್ ಮಾಡಿ ವಿಚಾರಿಸಿದೆ. ಅವ್ರು ಹೇಳಿದ್ರು ನೀವು ಏಪ್ರಿಲಿಂದ ಏಪ್ರಿಲ್ವರೆಗೂ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಇವಾಗ ಇನ್ನೂ ಜನವರಿ. ಇವಾಗ ನೀವು ಮತ್ತೆ ಏಪ್ರಿಲ್ ಆದಮೇಲೆ ಅಪ್ಲೈ ಮಾಡೋಕ್ಕಾಗೋದು, ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಅಮೌಂಟ್ ಪೇ, ಇವಾಗ ನನ್ನ ID ಬ್ಲಾಕ್ ಆಗಿದೆ. ಆ ಅಮೌಂಟ್ ಇವಾಗ ನಾನು ಪೇ ಮಾಡಿಬಿಟ್ಟು ಡ್ಯೂಟಿ ಮಾಡ್ಬೋದು. ಪೇ ಮಾಡಿಲ್ಲ, ನಾವು ಪೇ ಮಾಡೋಕ್ಕಾಗಲ್ಲ. ಹಾಗೆ ನಾವು ಡ್ಯೂಟಿ ಮಾಡಬೇಕು ಅಂದರೆ ಕರೆಕ್ಟಾಗಿ ವರ್ಷದೊಳಗಡೆ ನಾವು ಅಪ್ಲೈ ಮಾಡಿ ಅದು ಅಮೌಂಟ್ ರಿಟರ್ನ್ ಪಡ್ಕೊಂಡು ಡ್ಯೂಟಿ ಮಾಡ್ಬೋದಿತ್ತು. ಆದರೆ ಇನ್ಫಾರ್ಮೇಷನ್ ನಮಗೂ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಅದನ್ನು ಪೇ ಮಾಡಿಬಿಟ್ಟು ಡ್ಯೂಟಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇಲ್ಲ ನಾವು ಪೇ ಮಾಡಲ್ಲ ಅಂತ ಅಂದರೆ ID ಅಲ್ಲಿವರೆಗೂ ಹಂಗೆ ಇರುತ್ತೆ. ನಾವು ಇವಾಗ ಕಟ್ಬಿಟ್ಟು ನಾವು ಮತ್ತೆ ಅಪ್ಲೈ ಮಾಡಿಕೊಂಡ್ರೆ 10 to 15 ಡೇಸ್ ಆ ಅಮೌಂಟು ನಮ್ಮ ಅಕೌಂಟ್ಗೆ ರಿಟರ್ನ್ ಬರುತ್ತೆ ಅಂತ ಹೇಳಿದ್ದಾರೆ. ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ಗೆ, ಯಾರು ಡ್ರೈವರ್ಗಳಿಗೆ ಯೂಸ್ ಆಗಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಮೊದಲು ನಿಮಗೆ ತಲುಪುತ್ತೆ. ಇಷ್ಟು ಹೇಳ್ತಾ ಮತ್ತೆ ಓಲಾ ಊಬರು ಡ್ಯೂಟಿಗಳ ಬಗ್ಗೆ ಬೇರೆ ಏನೇ ಕನ್ಫ್ಯೂಷನ್ ಇದ್ದರೂ, ಡೌಟ್ ಇದ್ದರೂ ಕಮೆಂಟ್ ಮಟ್ಟಲ್ಲಿ ತಿಳಿಸಿ, ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಓಲಾ ಊಬರ್ ಮಾಡೋದಕ್ಕೆ ಹೊಸ ಗಾಡಿಗಳು ತೊಗೊಂಡು ಬರ್ತೀನಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಬೆಂಗಳೂರಿಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಹೊಸ ಗಾಡಿಗಳು ತೊಗೊಂಡು ಸಾಲ ಮಾಡಿಕೊಂಡು, ಯಾಕೆಂದರೆ ಇವಾಗ ಮೊದಲೇ ಡ್ಯೂಟಿಗಳು ಕಡಿಮೆ ಇದ್ದಾವೆ. ಅದರಲ್ಲಿ ಓಲಾ ಊಬರ್ ಕತೆ ಅಂತೂ ಹೇಳೋಕ್ಕೆ ಹೋಗಬೇಡಿ. 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾನೆ. ನೀವೆಲ್ಲ ಕೇಳ್ಬೋದು, ಮತ್ತು ಡ್ಯೂಟಿಗಳಿಲ್ಲ ಅಂತೀರಾ, 10 ರೂಪಾಯಿ ಕಿಲೋಮೀಟ್ರ್ ಅಂತೀರಾ. ನೀವು ಹೆಂಗೆ ಮಾಡ್ತಾಯಿದ್ದೀರಾ ಡ್ಯೂಟಿ ಅಂತ? ಡ್ಯೂಟಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಮುಂಚೆ ಬೆಳಗ್ಗೆ ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ನನ್ನ ಅರ್ನಿಂಗ್ಸ್ ಎಲ್ಲ ಮುಗ್ದೋಗೋದು, ಮನೆಗೆ ಹೋಗ್ತಾಯಿದ್ದೆ. ಇವಾಗ ನೈಟ್ 10, 11, 12, 1 ಗಂಟೆವರೆಗೂ ಡ್ಯೂಟಿ ಮಾಡಿದ್ರು ಟಾರ್ಗೆಟ್ ಮುಗಿಸ್ಕೊಂಡು ಹೋಗ್ಬೇಕಾಯ್ತು. ಆ ಥರ ಪರಿಸ್ಥಿತಿ ಬಂದೈತೆ. ಏನೂ ಮಾಡೋಕ್ಕಾಗಲ್ಲ. ಆ ಥರ ಇದು ತುಂಬ ಕಡಿಮೆ ಕೊಡ್ತಾಯಿದ್ದೀನಿ. ಹೊಸ ಗಾಡಿಗಳು ತೊಗೊಳೋರು ಯೋಚನೆ ಮಾಡಿ ಫಸ್ಟ್ ಬಂದು ಬೆಂಗಳೂರಲ್ಲಿ ಯಾರ ಹತ್ರ ಒಂದು 3-4 ತಿಂಗಳು ಡ್ರೈವಿಂಗ್ ಜಾಬ್ ಮಾಡಿ ನೋಡಿ ಡ್ಯೂಟಿಗಳು ಹೆಂಗಿದೆ, ಟ್ರಾಫಿಕ್ ಹೆಂಗಿದೆ, ಬೆಂಗಳೂರು ಜೀವನ ಹೆಂಗೈತೆ, ಎಷ್ಟು ಕಷ್ಟ ಐತೆ ಅಂತ. ಆಮೇಲೆ ನೀವೇ ಹೇಳ್ತೀರಾ ಸಾವಾಸ ಬೇಡ ನಮಗೆ ಇದು ಅಂತ. ಯಾಕೆ ನನಗೆ ತುಂಬ ಸರಿ ಅನಿಸ್ಬಿಟ್ಟೈತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಕೈ ಹಾಕಿದ್ದೀವಿ, ಅರ್ಧದಲ್ಲಿ ಕೈ ಬಿಡೋಕ್ಕಾಗಲ್ಲ ಕೆಲಸನ. ಹೆಂಗೊಂದು ಮಾಡ್ಕೊಂಡು ಓಡೋಗ್ತೀವಿ. ಅದಕ್ಕೋಸ್ಕರ ಯಾರು ಹೊಸ ಗಾಡಿಗಳು ತೊಗೊಂಡು ಸುಮ್ಮನೆ ಸಾಲ ಮಾಡಿಕೊಂಡು ತೊಂದರೆ ಮಾಡ್ಕೋಬೇಡಿ. ಯೋಚನೆ ಮಾಡಿ, ಯಾರ ಹತ್ರ ಆದರೂ ಒಂದು 2-3 ತಿಂಗಳು ಡ್ಯೂಟಿ ಮಾಡಿಬಿಟ್ಟು ಆಮೇಲೂ ನಿಮ್ಗೆ ತಗೋಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ID ಬ್ಲಾಕ್ ಆಗಬಾರ್ದು ಅಂತ ಅಂದರೆ
ಕಸ್ಟಮರ್ಗಳ ಹತ್ರ ಗಲಾಟೆ ಜಗಳ ಏನು ಮಾಡ್ಕೋಬೇಡಿ. ಯಾಕಂದರೆ ಅವ್ರು ಒಂದೇನಾದರೂ ಬ್ಯಾಡ್ ಸ್ಟಾರ್ ರೇಟಿಂಗ್ ಕೊಟ್ಬಿಟ್ರೆ ನಿಮ್ಮ ಐ ಡಿ ಬ್ಲಾಕ್ ಆಗುತ್ತೆ, ಮತ್ತೆ ಓಪನ್ ಮಾಡ್ಸೋಕ್ಕೆ ಅದು ಇದು ಕತೆಗಳು ಹೇಳ್ತಾರೆ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.